ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರೋದು ಇದೆಯಲ್ಲ ಬಿಲ್ಡಿಂಗು, ಅದು ತುಂಬ ವಿಶೇಷವಾದ ಬಿಲ್ಡಿಂಗು. ಬನ್ನಿ ಅದು ಯಾರ್ದು, ಏನು, ಯಾಕೆ ಇಷ್ಟೊಂದು ಅದು ಸುಂದರವಾಗಿದೆ ಅಂತ ನೋಡ್ಕೊಂಬರೋಣ. ನಾನು ಇವತ್ತು ಬಂದಿರೋದು ಒಬ್ಬ ಆರ್ಟಿಸ್ಟ್ ಮನೆಗೆ. ಆರ್ಟಿಸ್ಟ್ ಮನೆ ಹೆಂಗಿರುತ್ತೆ? ಫುಲ್ ಕಲರ್ಫುಲ್ ಆಗಿರುತ್ತೆ. ಅವ್ರ ಮನೇನ, ಅವರ ಒಂದು ಮನಸ್ಸನ್ನ ಇವತ್ತು ತಿಳ್ಕೊಂಬರೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವ್ರು ಆಗ್ಲೇ ನಮ್ಮನ್ನು ವೆಲ್ಕಮ್ ಮಾಡಕ್ ಹೊರಗೆ ಬಂದ್ಬಿಟ್ಟಿದ್ದಾರೆ. ಇವರು ನಾನು ವರ್ಣಿಸಕ್ ಆಗಲ್ಲ ಇವ್ರನ್ನ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹೀಗೆ ಇವ್ರು ಮಾಡದೇ ಇರೋಂಥ ಕಲೆನೇ ಇಲ್ಲ. ಹೀಗಾಗಿ ಅವ್ರ ಬಗ್ಗೆ ಒಂದ್ ನಿಮಿಷದಲ್ಲಂತೂ ನಾನು ಪರಿಚಯ ಮಾಡ್ಕೊಳಕ್ ಆಗೋದಿಲ್ಲ. ಅವ್ರ ಪರಿಚಯನ ಅವ್ರ ಮುಖಾಂತರನೇ ನಾವು ಮಾಡ್ಕೊಳ್ಳೋಣ. ಬನ್ನಿ, ಅವ್ರ ಮನೆ ನೋಡೋಣ, ಅವ್ರ ಮನಸ್ಸು ನೋಡೋಣ, ಅವ್ರ ಬಾಲ್ಯ, ಬದುಕು, ಸಾಧನೆ ಪ್ರತಿಯೊಂದನ್ನು ನಾವು ಇವತ್ತು ಕೇಳ್ಕೊಂಬರೋಣ. ಮೇಡಮ್ ನಮಸ್ಕಾರ. ನಡೀರಿ, ನಿಮ್ ಮನೆಗೆ ಹೋಗೋಣ. ಮೇಡಮ್, ನಿಮ್ ಮನೆಗ್ ಬಂದ್ವಿ. ಬರ್ರಿ ಬರ್ರಿ ಮೇಡಮ್, ಏನ್ ಇದು ಇಷ್ಟೊಂದು ಕಲರ್ಫುಲ್ ಮಾಡ್ಕೊಂಡಿದ್ದೀರಾ? ಹೌದು, ಇದು ನಮ್ಮ ಮನೆಯವ್ರದ್ದು ಒಂದು ಕನಸು. ಗುರು ಕಲಾ ಕುಟೀರ್ ದಿಲ್ಲಿ ಒಳಗಿತ್ತು. ಈ ಬೆಂಗಳೂರಿನಲ್ಲಿ ಒಂದು ಗುರು ಕಲಾ ಕುಟೀರ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಹಿಂಗ ಈ ತರ ಮಾಡಿದೀವಿ. ಗುರು ಕಲಾ ಕುಟೀರ್ ಮಾಡಿದೀವಿ. ಮಕ್ಕಳು ಎಲ್ಲ ಆರ್ಟಿಸ್ಟು, ಅಂದ್ರೆ ಎಲ್ಲ ಕಲಾಕಾರ ಇದ್ದಾರೆ. ದೊಡ್ಡ ಮಗ ಇದ್ ಮನಿ ಎಲ್ಲ ಕಟ್ಟಿದ್ದೆಲ್ಲ ಅವನೇ ಇದ್ ಮಾಡಿ ಇಂಟ್ರೆಸ್ಟ್ ತಗೊಂಡು, ಇದು ಹಿಂಗಿರ್ಬೇಕು, ಕಲ್ಲು ಇರ್ಬೇಕು, ಇದ್ ಬಾಗ್ಲ ಹಿಂಗ ಇರ್ಬೇಕು ಅಂತ ಹೇಳಿ ಎಲ್ಲ ಅವನ ಇದ್ ಮಾಡಿದ್ದು. ಇದೆಲ್ಲ ಗಾರ್ಡನ್ ನನಗ ಸ್ವಲ್ಪ ಹಾಬಿ. ಸ್ವಲ್ಪ ಮಾಡಿ ನಾನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಹೌದು ಹೌದು. ಗಂಟೆ ಅಂದ್ರೆ ಎಲ್ಲಾರ ಮನೆಯಲ್ಲಿ ಎಲೆಕ್ಟ್ರಿಕ್ ಬೆಲ್ ಇರ್ತಾವ. ಅದು ನಮ್ಮ ಮನೆಯೊಳಗೆ ಇದ ಬೆಲ್. ಯಾರ ಬಂದ್ರೆ ಇದ ಬೆಲ್. ಇದ್ ಬೆಲ್ ಹಿಂಗ ಬಾರಿಸ್ಬಿಟ್ಟ ಒಳಗ್ ಬರೋದು. ದೇವಸ್ಥಾನ ಬಂದ ಮನೆ ಅಂದ್ರೇನೆ ಒಂದ್ ದೇವಸ್ಥಾನ. ಮನಿ ಒಳಗ್ ವಾತಾವರಣ ದೇವಸ್ಥಾನ ತರಾನೇ ಇದೆ. ಇದು ಒಂದು ಖಾಲಿ ಫ್ರೇಮ್ ಇಟ್ಟಿದ್ದಾನ ಮಗ. ಈ ಖಾಲಿ ಫ್ರೇಮ್ ಯಾಕೆ ಇಟ್ಟಿದಾರ ಅಂದ್ರೆ, ಈ ಗುರುಕುಲ ಕುಟೀರ್ನಲ್ಲಿ ಎಲ್ಲಾ ಧರ್ಮ, ಎಲ್ಲಾ ಭಾಷೆ, ಎಲ್ಲಾ ಜಾತಿ ಎಲ್ಲ ಬರ್ತಾರೆ. ಎಲ್ಲಾರ್ದು ದೇವ್ರು ಬೇರೆ ಬೇರೆ. ಅದಕ್ಕೆ ಮನಿಯೊಳಗ್ ಬಂದ ತಕ್ಷಣ ಈ ಫ್ರೇಮ್ ನಲ್ಲಿ ನಿಮ್ ದೇವ್ರಿಗೆ ನೀವು ನೋಡ್ಬೋದು. ಅದಕ್ಕೆ ಇದು ಒಂದು ಖಾಲಿ ಫ್ರೇಮ್ ಇಟ್ಟಿದ್ದಾನೆ. ಅದಕ್ಕೆ ನಾವು ಯಾವ್ದು ದೇವ್ರಲ್ಲಿ ಇಟ್ಟಿಲ್ಲ. ನೀವ್ ಬಂದ್ರೆ, ನೀವು ಕ್ರಿಶ್ಚಿಯನ್ ಬಂದ್ರೆ ನೀವು ಇಲ್ಲಿ ಯೇಸು ಅಂತ ನೋಡ್ರಿ, ಬುದ್ಧಿಸ್ಟ್ ಬಂದ್ರೆ ಗೌತಮ್ ಬುದ್ಧ ಅಂತ ನೋಡ್ರಿ, ನೀವು ಶಂಕರ್ಗ ನೋಡ್ರಿ, ಯಾವ ದೇವ್ರಿಗೆ ಪೂಜಾ ಮಾಡ್ತೀರಿ ಆ ದೇವ್ರ ನೀವು ಅಲ್ಲಿ ಕಾಣಿಸ್ತ. ದುರ್ಗಾ ಬೇಕಾ ದುರ್ಗಾ ನೋಡ್ರಿ. ಪೇಂಟಿಂಗ್ ಕಲಾ ಜಗತ್ತು. ನಾನು ಆರ್ಟಿಸ್ಟ್. ಅದಕ್ಕೆ ಇದೊಂದು ಕಾರ್ನರ್ ಚೆನ್ನಾಗಿ, ಇದೊಂದು ಕಾರ್ನರ್ ಮಾಡಿದ್ದೀನಿ. ಇಲ್ಲಿನೇ ಕುತ್ಕೊಂಡು ನಾನು ಪೇಂಟಿಂಗ್ ಎಲ್ಲ ಮಾಡ್ತೀನಿ. ವಾತಾವರಣ ಚೆನ್ನಾಗಿದೆ, ಗ್ರೀನ್ ಇದೆ, ಆಮೇಲೆ ಎಲ್ಲ ಗ್ರೀನ್ರಿ ಇದೆ. ಮತ್ತೆ ಓಪನ್ ಸ್ಪೇಸ್ ನಲ್ಲಿ ನನ್ಗೆ ಇಲ್ಲಿ ಕುತ್ಕೊಂಡು ಪೇಂಟಿಂಗ್ ಮಾಡಾಕ ಬಹಳ ಖುಷಿ ಆಗ್ತದೆ. ಇದು ನಮ್ಮ ಗುರುಕುಲ ಕುಟೀರದು ಬಾಗಲ, ಎಂಟ್ರನ್ಸ್. ಯಾರಾದ್ರೂ ಬಂದ್ರೆ ಒಳಗಡೆ ಬಗ್ಗಿ ಹೋಗೋದು ಅಂದ್ರೆ ಒಂದ್ ರೆಸ್ಪೆಕ್ಟ್. ಅಲ್ಲಿ ಹಳ್ಳಿನಲ್ಲಿ ಎಲ್ಲ ಇಷ್ಟಿಷ್ಟ ಬಾಗ್ಲ ಇರ್ತಾವ. ಯಾರು ಹೋದ್ರು ಹಿಂಗ್ ಬಗ್ಗಿ ಹೋಗೋದು. ಆ ಕಾನ್ಸೆಪ್ಟ್ ಇಟ್ಕೊಂಡು ನನ್ ಮಗ ಇಷ್ಟ ಬಾಗ್ಲ ಇಟ್ಟಿದ್ದಾನ. ಇದು ಬಾಗ್ಲಾನು ಎಲ್ಲಾ ಕಡೆ ಆಂಧ್ರದಿಂದ ಹೋಗಿ ತಗೊಂಡ್ ಬಂದಿದ್ದಾನ. ಈ ತರ ಇಷ್ಟ ಬಾಗ್ಲ ಇದೆ. ಚಂದ ಮನಿ ತರ, ದೇವ್ರ ಮನಿ ತರ. ಹಿಂಗೆ ಒಳಗಡೆ ಯಾರು ಬಂದ್ರು ಅತಿಥಿ ದೇವೋ ಭವ. ಒಳಗಡೆ ಯಾರ ಅತಿಥಿ ಬಂದ್ರೆ ಬಗ್ಗಿ ಒಳಗಡೆ ಬರೋದು.
ಇದು ಪ್ಲೀಸ್ ರಿಮೂವ್ ಯುವರ್ ಮಾಸ್ಕ್ ಅಂಡ್ ಎಂಟರ್. ಮಾಸ್ಕ್ ಅಂತಂದ್ರೆ ಒಬ್ರೊಬ್ರ ಸುಮ್ನೆ ಒಳಗ್ ಒಂದು ಹೊರಗ್ ಒಂದು ಮಾತಾಡೋದು, ತೋರ್ಸೋದಕ್ಕ ಒಂದ್ ಮಾತಾಡೋದು, ಒಳಗಡೆ ಒಂದ್ ಬೇರೆನೇ ಇರ್ತದೆ, ಮ್ಯಾಲಿಂದ ಒಂದ್ ಮಾತು ಬೇರೆ ಮಾತಾಡೋದು. ಆ ತರ ಬೇಡ. ಒಳಗಡೆ ಬಂದ್ರೆ ಶುದ್ಧ ಅಂದ್ರೆ ಶುದ್ಧ ಮನಸ್ಸು, ಒಳ್ಳೆ ಮನಸ್ಸು ತಗೊಂಡು, ಒಳ್ಳೆ ಬುದ್ಧಿ ತಗೊಂಡು, ಒಂದ ಸಾತ್ವಿಕ್ ವಿಚಾರ ತಗೊಂಡು ಒಳಗಡೆ ಬರ್ರಿ ಅಂತ. ಮಾಸ್ಕ್ ಅಂದ್ರೆ ಸುಮ್ನೆ ನಕಲಿ ಮುಖೌಟ ನಕಲಿ ಮುಖೌಟ ಹಾಕೊಂಡ್ ನೀವ್ ಒಳಗ್ ಬರ್ಬೇಡ್ರಿ ಅಂತ ಹೇಳಿ ಹಾಕಿದಾರ. ಅದಕ್ಕ ಇದ್ ಹಾಕಿ ಒಳಗಡೆ ಬರ್ಬೇಕಾದ್ರ ನೀವು ಒಂದ ಅಸ್ಲಿ ಅಂದ್ರೆ ಒರಿಜಿನಲ್ ಮುಖೋಟದಿಂದ ಒಳಗ್ ಬರ್ರಿ. ಮುಖೋಟ ಹಾಕೊಂಡ್ ಬರ್ಬೇಡ್ರಿ, ಅದ್ ತೆಗದಿಟ್ಟ ಹೊರಗಡೆ ಬರ್ರಿ ಅಂತ ಹೇಳಿ. ವಿಶೇಷವಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ ಇದು ಬಾಗ್ಲ. ಹೌದು, ನಿಜವಾಗ್ಲೂ ದೇವಸ್ಥಾನಕ್ಕೆ ಎಷ್ಟೋ ಜನ ಇದ ದೇವಸ್ಥಾನ ಅಂತ ಹೇಳಿ ಬಂದ್ ಹೋಗ್ತಾರ. ಇದ್ ನೋಡಿದ್ರೆ ದೇವಸ್ಥಾನ ಅಂತ ಹೇಳಿ ಇಲ್ಲಿವರೆಗೆ ಬರ್ತಾರೆ. ಇಲ್ಲ ಇದು ಮನೆ ಅಂದ ಮೇಲೆ ಮತ್ತ ಬರ್ರಿ ಒಳಗಡೆ. ಗುರುಕಲಾ ಕುಟೀರ್ನಲ್ಲಿ ನಿಮ್ದು ಸ್ವಾಗತ, ಸುಸ್ವಾಗತ. ಬನ್ನಿ ಬನ್ನಿ ಬನ್ನಿ, ವೆಲ್ಕಮ್. ಬೇರೆ ತರನೇ ಇದೆ ನಿಮ್ ಮನೆ. ಹೌದೌದು. ಅಲ್ಲ, ನಿಮ್ ಮನೆ ಒಳಗ್ ಬಂದ ತಕ್ಷಣ ಶಾಂತ ವಾತಾವರಣ. ಹೌದು ಗೊತ್ತಾ? ಹೌದು, ಅದೇ ತರ ಫೀಲಿಂಗ್ಸ್ ಇದೆ. ಹೌದು, ಮನೆಯಲ್ಲಿ ವಾತಾವರಣ ಹಂಗೆ ಇದೆ. ಮಕ್ಕಳು, ಮೊಮ್ಮಕ್ಕಳು, ಸ್ವಸ್ಥರು ಎಲ್ಲಾ ಹಂಗೆ ಇದ್ದಾರೆ. ಗುರು ಮೇನ್ ನಮ್ಮ ಮನಿಯವರು ಭೀಮರಾವ್ ಮುರುಗೋಡ ಬಹಳ ಒಳ್ಳೆ ವಿಚಾರ. ನಸೀಬ್ ನಂದ್ ಬಾಳ ಚಲೋ ಇತ್ತ. ಅವ್ರ ಜೊತೆ ಮದ್ವೆ ಆಗಿ ನಾನು ಎಷ್ಟೊಂದು ಚೇಂಜ್ ಆದೆ, ಅವ್ರದಿಂದ ನಾನು ಚೇಂಜ್ ಆದೆ. ಆಮೇಲೆ ಮನಿ ಶಾಂತ ವಾತಾವರಣ. ಇನ್ನುವರೆಗೆ ಯಾರ ಒಬ್ರು ಜೋರ್ ಕಿರ್ಚಂಗಿಲ್ಲ, ಮಾತಾಡಂಗಿಲ್ಲ, ಒಂದ್ ಬೆಗಳ ಇಲ್ಲ ಮನಿಯೊಳಗ್. ಅಷ್ಟ ಚಂದ ಅಷ್ಟ ಚಂದ ಅದಿ ಎಲ್ಲಾರ. ಬರ್ರಿ. ಸರ್ ಇಲ್ಲಿ ಇದಾರ. ನಾನ ಪೇಂಟಿಂಗ್ ಮಾಡಿದ್ದೀನಿ ಅವ್ರದ್ದು. ಇದು 2011 ನಲ್ಲಿ ನೀವು ಒಂದು ಪೋರ್ಟ್ರೇಟ್ ಆರ್ಟಿಸ್ಟ್, ಕಲಾಕಾರ. ಅದಕ್ಕೆ ನೀವು ಎಲ್ಲರದು ಜಗತ್ನಲ್ಲಿ ಯಾರಿದಾರು ಎಲ್ಲರದು ಮಾಡಿದೀರಾ, ಆದ್ರ ನಿಮ್ದ ನೀವು ಮಾಡ್ಲಿಲ್ಲ. ಅದಕ್ಕೆ ನನ್ಗ ಒಂದ್ ಹಳ್ಳಿದಿಂದ ನೀವು ಡೆಲ್ಲಿವರೆಗೆ ತಗೊಂಡ್ ಬಂದಿದ್ದೀರಾ. ಅದಕ್ಕೆ ನಿಮ್ ಪೋರ್ಟ್ರೇಟ್ ನಾನ್ ಮಾಡ್ತೀನಿ ಅಂತ ಹೇಳಿ ಅದ್ ಮಾಡಿದ್ದೀನಿ. ಅವರು ತಂದ ಓನ್ ಮಾಡ್ಲಿಲ್ಲ. ಅದಕ್ಕೆ ಅವ್ರ ಪೇಂಟಿಂಗ್ ನಾನೇ ಮಾಡಿ, ಅವ್ರಿದ್ದಾಗ್ಲೇನೆ ಮಾಡಿದ್ದೀನಿ. ಅವ್ರಿಗೆ ಎದುರಿಗೆ ಕುಂಡ್ರಸೇನೆ ಮಾಡಿದ್ದೀನಿ. ಈ ಮನಿದು ಇದು ಎಲ್ಲ ಹಿಂಗ ಮಾಡಿದೆ, ಸಾರ್ಥಕ ಆಯ್ತು. ಹೌದು ಹೌದು ಹೌದು. ಆಮೇಲೆ ಅಷ್ಟೇ ಮಾಡ್ಲಿಲ್ಲ, ಅವ್ರ ಪೋರ್ಟ್ರೇಟ್ ಮಾಡಿದ್ಮೇಲೆ ಅವ್ರು ಬಹಳ ಖುಷಿ ಆದ್ರು. ಯಾಕಂದ್ರೆ ಅವರ ಪೋರ್ಟ್ರೇಟ್ ಸ್ಪೆಷಲಿಸ್ಟ್. ಇದ್ ನನ್ಗೊಂದು ಚಾಲೆಂಜ್ ಇತ್ತು, ಯಾಕಂದ್ರೆ ನಾನ್ ಪೋರ್ಟ್ರೇಟ್ ಮಾಡ್ಲಿಲ್ಲ, ಬಟ್ ನಾನು ಕಲ್ತ್ಕೊಂಡಿದ್ದೀನಿ. ಇದು ಒಂದು ಮೂರ್ತಿ ಪೇಂಟಿಂಗ್ ಮಾಡಿ, ಮತ್ತೆ ಒಂದು ಮೂರ್ತಿ ಮಣ್ ತಗೊಂಡ್ ಬಂದು ಪೋರ್ಟ್ರೇಟ್ ಮಣ್ಣಲ್ಲಿ ಮಾಡೋದ್ ಬಹಳ ಕಷ್ಟ, ನೀ ಹೆಂಗ್ ಮಾಡ್ತಿ ಅಂತ ಅಂದ್ರು. ನಾನು ಇಲ್ಲ ರೀ, ಏನ್ ಕೆಟ್ಟ ಮಣ್ ಕಟ್ತದಲ್ಲ, ನಾನ್ ನಿಮ್ದು ಮೂರ್ತಿ ಮಾಡ್ಬೇಕಂತ ನನ್ ಮನಸ್ಸಾಗಿದೆ, ನಾನ್ ಮಾಡ್ತೀನಿ ಅಂತ ಹೇಳ್ದೆ. ಏನ್ ಮಣ್ಣಾದ್ರೆ ವೇಸ್ಟ್ ಆದ್ರೆ ಆಗ್ಲಿ, ಮಣ್ ತಗೊಂಡ್ ಬಂದು ಅವ್ರಿಗೆ ಎದುರಿಗೆ ಕುಂಡ್ರಿಸಿ ಈ ಮೂರ್ತಿ ನಾನ್ ಮಾಡಿದ್ದೀನಿ. ಹೌದು, ಮಣ್ಣಿನ ಮೂರ್ತಿ. ಇದು ಮಾಡಿ ಒಂದು 2011 ನಲ್ಲಿ ಮಾಡಿದ್ದೀನಿ. ಹಾಕಿದ್ದೀನಿ. 2011 ಇಲ್ಲಿ ಹೆಸರು ಬರ್ದಿದ್ದೀನಿ. ಹೌದು, 19 ಮಾರ್ಚ್ ನಮ್ಮ ಇವ್ರದ್ದು ಬರ್ತಡೇ ಇತ್ತು. ಆ ಬರ್ತಡೇಗೆ ಈ ಮೂರ್ತಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹಂಗೆ ಕನ್ನಡಕ ಎಲ್ಲ ಅವ್ರದೇ ಕನ್ನಡಕ. ನಮ್ಮ ಮನೆಯವ್ರಿಗೂ ಹ್ಯಾಟ್ ಅಂದ್ರೆ ಬಹಳ ಇಷ್ಟ. ನಮ್ಮ ಹಳೆಯ ಲಂಡನ್ ದಿಂದ ಈ ಕ್ಯಾಪ್ ತಗೊಂಡ್ ಬಂದಿದ್ದಾನ. ಅದಕ್ಕೆ ಅವ್ರಿಗೆ ಕ್ಯಾಪ್, ನನ್ ಮಗ, ಮೊಮ್ಮಕ್ಕಳು ಎಲ್ಲಾರು ಹ್ಯಾಟ್ ಗಿಫ್ಟ್ ಕೊಡ್ತಿದ್ರಿ ಇವ್ರಿಗೆ. ಹ್ಯಾಟ್ ಅಂದ್ರೆ ಬಹಳ ಪ್ರೀತಿ. ಹ್ಯಾಟು, ಚಶ್ಮಾ. ಸರ್ ಏನಾಗಿದ್ರು ಮ್ಯಾಮ್, ಅವ್ರ ವರ್ಕ್ ಏನಿತ್ತು?
ಸರ್ ಆರ್ಟಿಸ್ಟ್. ಆರ್ಟಿಸ್ಟ್. ನಾನ್ ಇರೋದು ಈಗ ಅವ್ರದಿಂದ ನಾನು ಈ ಸ್ಟೇಜ್ಗೆ ಬಂದಿದ್ದೇನೆ. ಅವರು ಇಂಟರ್ನ್ಯಾಷನಲ್ ಪೋರ್ಟ್ರೇಟ್ ಸ್ಪೆಷಲಿಸ್ಟ್, ಸ್ಪೆಷಲೈಸೇಷನ್ ಅವ್ರ ಪ್ಯಾರಿಸ್ ನಲ್ಲಿ ತಗೊಂಡಿದಾರ. ಹಾ, ಇವ್ರ ಮೂರು ಬ್ರದರ್ಸ್ ಆರ್ಟಿಸ್ಟ್. ದೊಡ್ಡವರು HAL ನಲ್ಲಿ ಆರ್ಟಿಸ್ಟ್ ಇದ್ರು, ಬೆಂಗಳೂರು. ಸಣ್ಣವರು ಮಿನಿಸ್ಟ್ರಿ ಆಫ್ ಉದ್ಯೋಗ್ ಭವನ್ ಡೆಲ್ಲಿನಲ್ಲಿ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಒಳಗ ಆರ್ಟಿಸ್ಟ್ ಇದ್ರು. ಇವರು ಹೋಮ್ ಮಿನಿಸ್ಟ್ರಿ ನಲ್ಲಿ ಆರ್ಟಿಸ್ಟ್. ಹಾ, ಮೂರು ಬ್ರದರ್ಸ್ ಆರ್ಟಿಸ್ಟ್. ಅಂತ ಆರ್ಟಿಸ್ಟ್ ಪಡೆದ ನೀವು ಆರ್ಟಿಸ್ಟ್ ಆಗಿ. ಹಾ, ನಾನ್ ಆರ್ಟಿಸ್ಟ್ ಆಗಿದ್ದೀನಿ. ಇವ್ರ ಆರ್ಟಿಸ್ಟ್ ಇದ್ದಿದ್ದಕ್ಕ ನಾನು ಆರ್ಟಿಸ್ಟ್ ಆಗಿದ್ದೀನಿ. ನೀವು ಹೌದು. ಲೈಟಿಂಗ್ಸ್, ಲೈಟಿಂಗ್ಸು, ಕಲ್ಲು, ಇದು ಬ್ರಿಕ್ಸ್ ಎಲ್ಲಾ ಸ್ಪೆಷಲ್ ಅದಾವ. ಆಮೇಲೆ ಕಲರ್ಸ್, ಎಲ್ಲಾ ಬಾಗ್ಲ ಕಿಟಕಿ ಎಲ್ಲಾ ಕಲರ್ ಅದಾವ. ರೆಡ್, ಯೆಲ್ಲೋ, ಇಲ್ಲಿ ಮ್ಯಾಲಿ ಆರೆಂಜ್, ಇದ್ ಬ್ಲೂ, ಎಲ್ಲಾ ಗ್ರೀನು, ಎಲ್ಲಾ ಕಲರ್ಫುಲ್. ಎಲ್ಲ ಒಂದೊಂದು ಇದು ಕಲರ್ಫುಲ್ ನನ್ ಮಗ ತಗೊಂಡ್ ಬಂದು ಇದ್ ಮಾಡಿದ್ದಾನೆ. ಇದು ಆರ್ಚ್ ಇದ್ ಮಾಡಿದ್ದು ಎಲ್ಲಾ ಕಡೆ. ಆಮೇಲೆ ಮನಿ ಒಳಗ ಎಲ್ಲಾ ಕಡೆ ಸನ್ಲೈಟ್, ಡೇ ಲೈಟ್ ಎಲ್ಲ ಬರ್ತದೆ. ಲೈಟ್ ಹಾಕ್ಲಿಲ್ಲ ಅಂದ್ರೂ ಬೆಳಕ್ ಬರ್ತದೆ. ಯಾಕೆ ಇದ್ ಮೇಲ್ಗಡೆ ಪೂರ್ತಿ ಓಪನ್ ಇಟ್ಟಿದಾರ, ಅಲ್ಲಿಂದ ಸನ್ಲೈಟ್ ಪೂರ ಕೆಳಗಿನವರೆಗೆ ಎಲ್ಲಾ ಕಡೆ ಸನ್ಲೈಟ್ ಬರ್ತದೆ. ಏನಿಲ್ಲ, ಸನ್ಲೈಟ್ ಇದೆ ಫುಲ್. ಕೆಳಗಡೆ ನನ್ ಮಗ ಆಫೀಸ್ ಮಾಡಿದ್ದಾನ, ಎ ಶಾರ್ಟ್ ಅಂತ ಹೇಳಿ, ಅಲ್ಲಿ ಮುಂದೆ ಬೋರ್ಡ್ ಇದೆ, ಎ ಶಾರ್ಟ್. ಇದು ಫಿಲಮ್ ಎಲ್ಲ ಇದ್ ಮಾಡ್ತಾರ, DOP ನನ್ ಮಗ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಡೈರೆಕ್ಟರ್. ಅವ್ರದ್ದೊಂದ್ ಟೀಮ್ ಇದೆ. ಮತ್ತೆ ಎಲ್ಲ ಶೂಟಿಂಗ್ ಅದು ಇದು ಮಾಡ್ಕೊಂಡು ಇಬ್ರು ಗಂಡ ಹೆಂಡತಿ, ನಮ್ ಸೊಸೆ ಮಗ ಸಮ್ರಾಟ್ ಮತ್ತೆ ಸಾಚಿ. ಎಷ್ಟು ಫ್ಲೋರ್ ನಿಮ್ಗೆ? ಹೆಂಗೆ ತೋರಿಸ್ತೇನೆ, ಕರ್ಕೊಂಡ್ ಹೋಗ್ತೇನೆ ನಿಮ್ಗೆ. ಕರ್ಕೊಂಡ್ ಹೋಗ್ತೇನೆ, ಬರ್ರಿ. ಇದ ನಮ್ದು ಬೆಡ್ರೂಮ್. ಯಾವ್ದು ಇದು ಕನ್ನಡಿ? ಹಂಗೆ ಶೋಗ್ ಹಾಕಿದೀವಿ. ಹಾ, ಹಂಗೆ ಆರ್ಟಿಸ್ಟ್ ಎಲ್ಲ ನಮ್ಮ ಮನೆಯಲ್ಲಿ ಯಾವ್ದು ಒಂದು ಸಾಮಾನಿಲ್ಲ. ಏನ್ ತಂದ್ರು ನಾವು ಆರ್ಟಿಸ್ಟಿಕ್ ಆಗಿ ಎಲ್ಲ ಅದ್ರೊಳಗ ಒಂದ್ ಕಲಾ ಇರ್ಬೇಕು. ಈಗ ನೋಡ್ರಿ, ಸೋಫಾ ಕೂಡ ಬಾಂಬೂದ್ ಮಾಡಿದ್ದಾರೆ, ಬಾಂಬೂ ಸೋಫಾ. ಸೋಫಾ ಇದು ಬಾಂಬೂದಿಂದ ಮಾಡಿದಾರ. ಪ್ರತಿಯೊಂದು ಯಾವ್ದೋ ಕಾಮನ್, ಯಾವ್ದೋ ವಸ್ತು ಮನೆಯಲ್ಲಿ ಇಲ್ಲ, ಎಲ್ಲ ಯುನಿಕ್. ಆರ್ಟಿಸ್ಟಿಕ್ ಇರ್ಬೇಕು, ಯುನಿಕ್ ಇರ್ಬೇಕು. ಯೋಚನೆ ಮಾಡೋದೇ ನೀವು ಹಂಗೆ. ಹಾ, ಯುನಿಕ್ ಇರ್ಬೇಕು. ಈ ಗಡ್ಯಾಳ ನೋಡ್ರಿ ಹೆಂಗೈತಿ. ಈ ಗಡ್ಯಾಳ ನೋಡಿದ್ರ ಅದು ಒಂದು ಯುನಿಕ್. ಇಂಥ ಗಡ್ಯಾಳ ಯಾರು ತಗೊಳ್ಳೋದು ಇಲ್ಲ, ಹಾಕೊಳ್ಳೋದು ಇಲ್ಲ. ಹಾ, ಎಂದು ಕಂಡರಿಯದ ವಸ್ತುಗಳನ್ನು ಸಹ ನೋಡ್ತಾ ಇದೀವಿ. ಹೌದು, ಇದು ಗಡ್ಯಾಳ ಇಲ್ಲ, ಅದು ತಗೊಂಡ್ ಬಂದಿದಾರ. ಅದ ಆಂಟಿಕ್ ಎಲ್ಲಿ ಸಿಗ್ತದೆ, ಅದು ಹುಡುಕಿ ತಗೊಂಡ್ ಬರ್ತಾರ. ಎಲ್ಲಿ ನೋಡಿದಲ್ಲಿ ಬುದ್ಧ, ನಾವು ಬುದ್ಧ ಪ್ರಿಯ. ಬುದ್ಧಂದು ವಿಚಾರ ನಮ್ಗೆ ಎಲ್ಲ ತುಂಬಾ, ಅವ್ರದ್ದು ಲೈಫ್ ನಲ್ಲಿ ಅವ್ರ ಎಷ್ಟ ಒಳ್ಳೆ ವಿಚಾರ ಕೊಟ್ಟಿದಾರ, ಅದಕ್ಕೆ ನಾವು ಫಾಲೋ ಮಾಡ್ತೀವಿ. ಥಾಟ್ಸ್, ಮಾಸ್ಕ್, ಸೈಲೆಂಟ್ ಆಗಿರೋದನ್ನ ಮಾತಾಡ್ತಾವ. ಪೀಸ್ಫುಲ್ ಇರ್ರಿ ಅಂತ ಹೇಳಿ, ಕೆಟ್ಟದ್ ನೋಡ್ಬೇಡ್ರಿ, ಮತ್ತ ಶಾಂತ ಆಗಿರ್ರಿ, ಮನಿ ಒಳಗ್ ಪೀಸ್ಫುಲ್ ಆಗಿ ಇರ್ರಿ. ಹಾ, ಬನ್ನಿ ಬರ್ರಿ ಒಳಗಡೆ ಬರ್ರಿ. ವೆಲ್ಕಮ್. ಇದು ನಮ್ಮ ಬೆಡ್ರೂಮ್. ಕೆಳಗಿಳಿದು ಬಾ. ಇದು ಇಳಿಬೇಕಾದ್ರೆ ಈ ಸ್ಟೆಪ್ಸ್ ಇದಾವ. ಈ ಸ್ಟೆಪ್ಸ್ ನಾನು ನಮ್ಮ ಮನೆಯವರು ದಿಲ್ಲಿದಿಂದ ಇಲ್ಲಿ ಬಂದಾಗ ಮಕ್ಕಳು, ದೊಡ್ಡ ಮಗ ಏನಂದ, ಮಮ್ಮಿ ನಿಂದು ಸ್ಟೆಪ್ಸ್ ಕಲರ್ ಕಾಲಿಗೆ ಹಚ್ಬಿಟ್ಟು ಪ್ರಿಂಟ್ ತಗೊಂಡ ಪೇಪರ್ ಮೇಲೆ. ಯಾಕಪ್ಪ? ಯಾಕಂದ್ರ ಏನಿಲ್ಲ, ಸುಮ್ನಿರಂದ. ಇನ್ನೊಂದು ವರ್ಷ ಬಿಟ್ಟು ಮನಿಗ್ ಬಂದ್ರೆ ತಾಯಿ ತಂದಿ ಆಶೀರ್ವಾದ ಅಂತ ಹೇಳಿ ಒಂದ್ ಹೆಜ್ಜೆ ನಮ್ಮ ಮನೆಯವ್ರದು, ಒಂದ್ ಹೆಜ್ಜೆ ನಂದು. ಪೂರಾ ಮನಿ ಒಳಗ ನಮ್ದು ಫುಟ್ ಸ್ಟೆಪ್ಸ್ ಇದಾವ. ತಂದೆ ತಾಯಿ ಆಶೀರ್ವಾದ ಮನಿ ಒಳಗ ಇರ್ಲಿ. ಈಗ ನಮ್ಮ ಮನಿಯವ್ರು ಇಲ್ಲ, ಆದ್ರೆ ಅವ್ರ ಕಾಲ ಇಲ್ಲೇ ಇದಾವ. ನಿನ್ ತಲಿ ಒಳಗ್ ಹೆಂಗ್ ಬಂತಪ್ಪ? ಎಲ್ಲಾರು ಲಕ್ಷ್ಮೀ ಪಾದ, ದೇವ್ರ ಪಾದ ಅಂತ ಹೇಳಿ, ಗುರು ಪಾದ ಅಂತ ಹೇಳಿ ಇಡ್ತಾರ. ನಿನ್ ತಾಯಿ ತಂದಿದ್ದು ಇದು ಫುಟ್ ಸ್ಟೆಪ್ಸ್ ತಗೊಂಡು
ನಾನು ಇನ್ನೂವರೆಗೆ ಯಾರು ಮಾಡಿದ್ದು ನೋಡ್ಲಿಲ್ಲ, ಇದು ನಿನ್ಗೆ ಹೆಂಗ್ ವಿಚಾರ ಬಂತು ಅಂತ ಕೇಳ್ದೆ ಅವಂಗ. ಅದು ಆ ತರ ನೋಡ್ರಿ, ಈಗ ನಮ್ಮ ಮನೆಯವ್ರು ಇಲ್ಲ, ಅವ್ರ ಹೆಜ್ಜೆ ಮನೆಯೊಳಗಿದೆ. ಅದ ಡೀಪ್ ವಿಚಾರ ಮಾಡಿದ್ರೆ ಎಷ್ಟ ಮಕ್ಕಳು ಹೆಂಗ್ ವಿಚಾರ ಮಾಡಿದಾರ ಅಂತ, ಎಷ್ಟ ಕ್ರಿಯೇಟಿವ್. ಸಂಸ್ಕಾರ ನೀವು ಕೊಟ್ಟಿದ್ದೀರಾ. ಹೌದು ಹೌದು ಇಲ್ಲಾಂದ್ರೆ ಹೌದು 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 ಇದು ನಾನೇ ಮಾಡಿದ್ದು. ಈ ಮನಿ ಕಟ್ಬೇಕಾದ್ರೆ ನನ್ಗೆ ಖಾಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಇದು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ರು, ವುಡನ್ ಪೀಸಸ್ ಮತ್ತೆ ಎಲ್ಲಾ ಬ್ಯಾಂಗಲ್ಸ್ ತಗೊಂಡ್ಬಿಟ್ಟು ಬೋಧಿ ವೃಕ್ಷ ಅಂತ ಹೇಳಿ ನಾನು ಇಲ್ಲೇ ಕುತ್ಕೊಂಡ್ ಟೈಮ್ ಪಾಸ್